ಸೊ ಇದ್ರ ನಡುವೆ ಏನಂತಂದ್ರೆ ಒಂದು ಪಾರ್ಕ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಆರಾಮಾಗಿ ಕೂತಿದ್ದಾರೆ ಎಲ್ಲರೂ ಅವ್ರವ್ರದೇ ಕೆಲಸದಲ್ಲಿ ಆರಾಮಾಗಿ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಬಿಗ್ ಬಾಸ್ ನೋಡ್ತಾರಾ, ಅವ್ರ ಫೇವ್ರೇಟ್ ಯಾರು ಅವ್ರನ್ನೇ ಕೇಳ್ತಾ ಹೋಗೋಣ. ಇಲ್ಲೊಬ್ರು ಕೂತಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಬ್ರದರ್, ನಿಮ್ಮ ಹೆಸರು? ಜಗದೀಶ್ ಅಂತ ಹೇಳಿ. ಓಕೆ, ಬಿಗ್ ಬಾಸ್ ನೋಡ್ತೀರಾ? ಹಾಂ ಸರ್, ರೆಗ್ಯುಲರ್ ನೋಡ್ತೀನಿ. ಓಕೆ, ಬಿಗ್ ಬಾಸ್ ನೋಡ್ತೀರಾ ಅಂತ ಹೇಳ್ತೀರಾ. ಈ ಸೀಸನ್ ಯಾವ ಥರ ಇದೆ ಮತ್ತು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ? ಸ್ಟಾರ್ಟಿಂಗಲ್ಲಿ ಅಂತ ಎಂಟರ್ಟೈನ್ ಇರಲಿಲ್ಲ, ಬರ್ತಾ ಚೆನ್ನಾಗಿದೆ ಸರ್. ಇವಾಗ ಓಕೆ, ಚೆನ್ನಾಗಿ ಅಪ್ಡೇಟ್ ಆಗಿದೆ ಇವಾಗ. ಹ್ಞೂ, ಒಳ್ಳೆ ಗ್ರೌಂಡ್ ಅಪ್ ಇದೆ. ನನ್ನ ಸಪೋರ್ಟ್ ಗಿಲ್ಲಿಗೆ. ಒಳ್ಳೆ ಎಂಟರ್ಟೈನರು, ಸ್ವಲ್ಪ ಪರ್ಸ್ನಲ್ ಆಗಿ ಟಚ್ ಮಾಡ್ತಾನೆ. ಅದು ಬಿಟ್ಟರೆ ಒಳ್ಳೆ ಎಂಟರ್ಟೈನರು. ಓಕೆ, ಕಾಮಿಡಿ ಪಂಚಿಂಗು ಆನ್ ಟೈಮಲ್ಲಿ ಹೊಡಿತಾನಲ್ಲ, ಅದೆಲ್ಲ ಚೆನ್ನಾಗಿದೆ, ಸೂಪರ್ ಇದೆ. ಸೊ ಅಂದರೆ ಏನಂತಂದರೆ ಇವಾಗ ಗಿಲ್ಲಿ ಕಾಮಿಡಿ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸಪೋರ್ಟ್ ಅಂತ ಹೇಳಿದ್ರೆ, ಸೊ ಬೇರೆ ವಿಚಾರದಲ್ಲೂ ಕೂಡ ಗಿಲ್ಲಿಗಿನ್ನ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ಗಳು ಒಳಗಡೆ ಇದ್ದಾರೆ. ಟಾಸ್ಕ್ ವಿಚಾರ ಆಗಿರ್ಬೋದು, ಬೇರೆ ವಿಚಾರ ಹೌದು. ಸೊ ಅದೇ ಏನು ಗಿಲ್ಲಿ ಅವ್ರು ಯಾಕೆ ಫೇವ್ರೇಟ್ ಅಂತ? ಸರ್, ಟಾಸ್ಕ್ ವಿಚಾರ ಅಂದರೆ ಟಾಸ್ಕು ಲಾಸ್ಟ್ ಟೈಮ್ ಎಲ್ಲ ಪ್ರಥಮ ಕೀರ್ತಿ ಅವರೆಲ್ಲ ಇರಬೇಕಾದ್ರೆ ಟಾಸ್ಕ್ ವಿಚಾರ ಅಂತ ತೊಗೊಂಡ್ರೆ ಕೀರ್ತಿ ಕೂಡ ಟಾಸ್ಕ್ ಆಡ್ತಾ ಇದ್ರು ಪ್ರಥಮ್ಗಿಂತ ಚೆನ್ನಾಗಿ. ನಮಗೆ ಅಲ್ಲಿ ಎಂಟರ್ಟೈನ್ಮೆಂಟ್ ಮುಖ್ಯ ಆಗುತ್ತೆ. ಹಂಗಾಗಿ ಗಿಲ್ಲಿ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಟಾಸ್ಕು ಚೆನ್ನಾಗಿ ಆಡ್ತಾರೆ. ಬಟ್ ಆದರೆ ಅವರು ಒಂದು ಸ್ವಲ್ಪ ಅಲ್ಲಿ ಪರ್ಸ್ನಲಾಗಿ ನೋಡೋದಾದರೆ ಅಲ್ಲಿ ಸ್ವಲ್ಪ ಗಿಲ್ಲಿ ಇಷ್ಟ ಆಗ್ತಾನೆ ನಮಗೆ. ಓಕೆ, ಹಾಗಾಗಿ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀವಿ ನಾವು. ಓಕೆ, ಇನ್ನು ರಕ್ಷಿತ್ ಅವರೆಲ್ಲ ಒಳ್ಳೆ ಎಂಟರ್ಟೈನರೇ, ಬಟ್ ಸ್ವಲ್ಪ ಅವಾಗವಾಗ ಫೇಕ್ ಅನ್ನಿಸ್ತಾರೆ. ಅವ್ರ ಕಾರಣಗಳು ರೀಸನ್ಸ್ ಕೊಡೋಕ್ಕೆ ಬರಲ್ಲ. ಹಾಗಾಗಿ ನಮಗೆ ಕನ್ಫ್ಯೂಷನ್ಸ್ ಕಾರಣದಿಂದ ಗಿಲ್ಲಿ ಕರೆಕ್ಟ್ ಇದ್ದಾನೆ ಅನ್ಸುತ್ತೆ, ಅದಕ್ಕೆ ಅವ್ನಿಗೆ ಸಪೋರ್ಟ್ ಮಾಡ್ತೀವಿ. ಅಂದರೆ ಗಿಲ್ಲಿ ವಿನ್ ಆಗೋ ಕಪ್ಗೆಲ್ಲ ಚಾನ್ಸ್ ಇದೆ ಅಂತ ಹೇಳ್ತೀರಾ? ಇದೆ ಸರ್, ಆದರೆ ಇತ್ತೀಚೆಗೆ ಸ್ವಲ್ಪ ಡೌನ್ ಆಗಿದೆ ಒಂದು. ಅಂದರೆ 100% ಗೆಲ್ತಾನೆ ಅಂತ ಅನ್ಸುತ್ತೆ. ಅವ್ನು ಬಿಟ್ಟರೆ ಬೇರೆ ಕ್ಯಾಂಡಿಡೇಟ್ ಇಲ್ಲ ಅಂತ ನನ್ನ. ಓಕೆ, ಅಂದರೆ ಗಿಲ್ಲಿಗೆ ಟಫ್ ಫೈಟ್ ಕೊಡೋಂತಾರೆ ಯಾರು ಇಲ್ಲ ಅಂತ? ಟಫ್ ಫೈಟ್ ಕೊಡೋ ಅಂತಾರೆ ಆಲ್ಮೋಸ್ಟ್ ಯಾರೂ ಇಲ್ಲ ಅಂತ ಹೇಳ್ತೀನಿ ಸರ್. ಅದು ಕೊಟ್ಟರೆ ರಕ್ಷಿತಾ ಕೊಡ್ಬೋದು ಕೊಟ್ಟರೆ. ಅದು ಬಿಟ್ಟರೆ ಧ್ರುವಂತು, ಅಶ್ವಿನಿ ಅವ್ರು ಯಾರು ಅಂತ ಟಫ್ ಫೈಟ್ ಕೊಡೋ ಅಂತಾರೆ ಯಾರೂ ಇಲ್ಲ. ಒಳ್ಳೆ ಹೊರಗಡೆ ಎಲ್ಲ ಚೆನ್ನಾಗಿದೆ ಗಿಲ್ಲಿ ಸೈಡು, ಹಂಗಾಗಿ ಗಿಲ್ಲಿ ಗೆಲ್ಬೋದು ಅಂತ ನನ್ನ ಅನಿಸಿಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.